ತಗೋಬಿಗೆ ನಂಗೊಂದು ನಿಂಗೊಂದು ಥ್ಯಾಂಕ್ ಯು. ಅದೇ ಒಂದೇ ಹಾಕಲ್ಲ, ಕಟ್ ಕಟ್ ಮಾಡ. ನಾನು ಟ್ರೈನ್ ಸಂಜೆ ಬುಕ್ ಮಾಡಿದ್ದೀನಿ ಅಂತ ಅಂದ್ಕೊಂಡು ಜನಶತಾಬ್ದಿಗೆ, ಅದು ಆ್ಯಕ್ಚುಲಿ ಮಿಸ್ ಆಗಿ 27 ಮಿನಿಟ್ಸಲ್ಲಿ ರೀಚ್ ಆಗ್ತೀನಿ ಅಂತ ಇದೆ. ಬಟ್ ಮ್ಯಾಕ್ಸಿಮಮ್ 30 ಆಗುತ್ತೆ. ಈಗ 2:15 ಏನೋ ಆಯಿತು. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ನನ್ನ ಬೆಸ್ಟ್ ಫ್ರೆಂಡ್ನ ನಾನು ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ 1 year 2-3 months ಆಗಿದೆ ಮೀಟ್ ಮಾಡಿ. ಜರ್ಮನಿಯಿಂದ ಬಂದಿದ್ದಾಳೆ. ನಾನು ಮೊನ್ನೆ ಸ್ಯಾಟರ್ಡೆ ಮೀಟ್ ಮಾಡಬೇಕಿತ್ತು ಕೋದಮಂಗ್ಲಕ್ಕೂ JP ನಗರ್ಗೆ ಹೋದಾಗ, ಬಟ್ ಅವಳಿಗೆ ಹುಷಾರಿರಲಿಲ್ಲ ಅಂತ ಮೀಟ್ ಮಾಡೋಕ್ಕಾಗಿಲ್ಲ. ಸೊ ಅವಳೇ ಇಲ್ಲಿ ಬರ್ತಿದ್ದಾಳೆ. ಸೊ ಇವತ್ತು ಆ ಜೊತೆಗೆ ಊರಿಗೂ ಹೋಗ್ಬೇಕು ನಾನು, ಟಿಪ್ಟೂರ್ಗೆ. ಸೊ ಅವಳನ್ನ ಮೀಟ್ ಮಾಡ್ಕೊಂಡು ಬಂದು ಆಮೇಲೆ ಟಿಪ್ಟೂರ್ಗೆಲ್ಲ ಹೋಗ್ತೀನಿ. ಸೊ ಲೆಟ್ಸ್ ಸಿ ದಿನಚರಿ ಹೇಗಿರುತ್ತೆ ಅಂತ ನೋಡೋಣ. ಸೊ ನನ್ನ ಫ್ರೆಂಡು ಇನ್ನೇನು 10 minutesಲ್ಲಿ ರೀಚ್ ಆಗ್ತಾಳಂತೆ. ನಾನು ಈಗ ಅವಳಿಗೆ ಏನಾದ್ರು ಅಲ್ಲಿ ಸನ್ಫ್ಲವರ್ ಅಂದರೆ ಇಷ್ಟ. ಸೊ ಸನ್ಫ್ಲವರ್ ಬಂದು ತಗೊಂಡು ಹೋಗೋಣ. ಅಷ್ಟೆಲ್ಲ ಅವಳು ಬರ್ತಾಳೆ. ಲೆಟ್ಸ್ ಗೋ. ಇಲ್ಲೇ ಫ್ಲವರ್ ಶಾಪ್ ಅಂಗಡಿ ಇದೆ, ನೋಡೋಣ ಎಲ್ಲನೂ ಸನ್ಫ್ಲವರ್ ಬಂದಿದೆಯೋ ಏನು ಅಂತ. ನೋಡ್ರಿ ನನ್ನ ಫ್ರೆಂಡು ಬರ್ಬಿಟ್ಟು ಕಾಯ್ತಾ ಅವಳೆ. ತಗೋಬಿಗೆ ನಂಗೊಂದು ನಿಂಗೊಂದು ಥ್ಯಾಂಕ್ ಯು. ಗೊತ್ತಲ್ಲ. ಸೊ ನಾನು ನನ್ನ ಫ್ರೆಂಡ್ ನ್ಯೂ ಬೆಳ್ದೋಡಲ್ಲಿ ಹೊಸದು ಒಂದು ಬ್ರೀವರಿ ಓಪನ್ ಆಗಿದೆ, ದಿ ಫೌಂಡರ್ಸ್ ಅಂತ. ಸೊ ಅಲ್ಲಿ ಹೋಗಿದ್ವಿ ಆ್ಯಂಡ್ ನಾವೇ ಫಸ್ಟ್ ಕಸ್ಟಮರ್ ಆ್ಯಕ್ಚುಲಿ. ಸೊ ಇವತ್ತು ಮಂಡೇ ಆಗಿರೋದ್ರಿಂದ ನಾನು ಫುಲ್ ವೆಜ್ ಆಗಿತ್ತು. ಸೊ ನಾನು ಸೀಸರ್ ಸ್ಯಾಲೆಡ್ ಆ್ಯಂಡ್ ಡಿಮ್ಸುಮ್ ಹೇಳಿದ್ವಿ. ಅದಾದಮೇಲೆ ಕೊರಿಯನ್ ರಾಮ್ಯೂನ್ ಹೇಳಿದ್ವಿ. ಸೊ ಇಷ್ಟೇ ನಾವು ತಿಂದಿದ್ದು. ಆ್ಯಂಡ್ ಅದಾದಮೇಲೆ ನನಗೆ ಗೊತ್ತಾಯಿತು ನಾನು ಬೇಗ ಹೊರಡಬೇಕಿತ್ತು, ಬಿಕಾಸ್ ನಾನು 5 ಗಂಟೆ ಟ್ರೈನ್ ಅಂದ್ಕೊಂಡಿದ್ದೆ, 3 ಗಂಟೆಗೆ ಟ್ರೈನ್ ಬುಕ್ ಮಾಡಿಬಿಟ್ಟಿದ್ದೆ. ಅಲ್ಲಿಂದ ನಾನು ಅವಳು ನ್ಯಾಚುರಲ್ಸ್ಗೆ ಹೋಗಿ ಐಸ್ ಕ್ರೀಮ್ ತಿಂದು ಐ ಸೆಡ್ ಬೈ ಬೈ ಟು ಅರ್ ಆ್ಯಂಡ್ ಐ ಲೆಫ್ಟ್ ಟು ಮೈ ಹೋಮ್. ಓಕೆ ಗೈಸ್, ಏನಾಗಿದೆ ಅಂತ ಅಂದರೆ ನಾನು ಟ್ರೈನ್ ಸಂಜೆ ಬುಕ್ ಮಾಡಿದ್ದೀನಿ ಅಂತ ಅಂದ್ಕೊಂಡು ಜನಶತಾಬ್ದಿಗೆ, ಅದು ಆ್ಯಕ್ಚುಲಿ ಮಿಸ್ ಆಗಿ 3 ಗಂಟೆಗೆ ಬುಕ್ ಆಗಿದೆ, ಕನ್ಫರ್ಮ್ ಆಗಿದೆ. ಅದು 15 ಅಂತ ಇರೋದು. ನಾನು 5 o'clock ಅಂತ ಅಂದ್ಕೊಂಬಿಟ್ಟು ನೋಡ್ತೀನಿ. ಇವಾಗ ನಾನು ನನ್ನ ಫ್ರೆಂಡ್ ಪಾಪ 1:45 ತನಕ ಇದ್ದು ಈಗ ಐಸಿಂಗ್ ತಿನ್ಕೊಂಡು ನಾನೊಂದು ದೋಸೆ ಸನ್ಫ್ಲವರ್ ಇಟ್ಕೊಂಡು ನಾನು ಓಡಿ ಬಂದೆ. ಪ್ಯಾಕ್ ಮಾಡ್ಕೊಂಡು ಈಗ ಓಡಬೇಕು. ಆಲ್ಮೋಸ್ಟ್ 2 ಆಗಿದೆ. 3 o'clock ಆಟೋ ಸಿಕ್ಕಿ ನಾನು ಹೊರಡೋಷ್ಟು ಲೇಟಾಗಿ ಹೋಗ್ಬಿಡುತ್ತೆ. ಸೊ ಯಾ ಗೈಸ್, ಲೆಟ್ಸ್ ಗೋ. ಐ ಆಮ್ ಲೀವಿಂಗ್. ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೀನಿ. 3 ಬ್ಯಾಗ್ ಇದೆ ಗೈಸ್. ಇಲ್ಲೊಂದು ಬ್ಯಾಗ್ ಒಂದು, ಈ ಬ್ಯಾಗ್ ಒಂದು. ಸೊ ಆಟೋ ಬರ್ತಾ ಇದೆ. 27 ಮಿನಿಟ್ಸಲ್ಲಿ ರೀಚ್ ಆಗ್ತೀನಿ ಅಂತ ಇದೆ. ಬಟ್ ಮ್ಯಾಕ್ಸಿಮಮ್ 30 ಆಗುತ್ತೆ. ಈಗ 2:15 ಏನೋ ಆಯಿತು. ಸೊ ಹೋಗಿ ನಾನು ಟ್ರೈನ್ಗೆ ಸೀಟ್ ಕೂತ್ಕೊಳ್ಳೋ ಅಷ್ಟರಲ್ಲಿ ಹೊರಟ್ಬಿಡ್ತು ಟ್ರೈನು. ಸೊ ಎಸ್, ಐ ಆಮ್ ಆನ್ ರೈಟ್ ಟೈಮ್. ಸೊ ಫೈನಲಿ ನಾನು ಕರೆಕ್ಟಾಗಿ 25 ಮಿನಿಟ್ಸಲ್ಲಿ ರೈಲ್ವೆ ಸ್ಟೇಷನ್ ರೀಚ್ ಆದೆ. ಆ್ಯಂಡ್ ಇಲ್ಲೇನು ರಾಕೆಟ್ ಹೋಗ್ತಾಯಿತ್ತು, ಹಂಗೆ ವ್ಲಾಗ್ ಮಾಡಿದೆ. ಆ್ಯಂಡ್ ಸದ್ಯ ನನ್ನ ಪಕ್ಕ ಯಾರು ಬಂದಿಲ್ಲ ಅಂತ ಫುಲ್ ಖುಷಿ ಆದೆ. ಅದಾದಮೇಲೆ ಯಾರು ಇಬ್ಬರು ಆಂಟಿ ಬಂದು, ಆಮೇಲೆ ನಾನು ಈ ಥರ ಔಟರ್ದಲ್ಲಿ ಕೂತ್ಕೊಂಡಿದ್ದೆ, ಬಿಸಿಲು ತುಂಬ ಹೊಡಿತಾಯಿತ್ತು. ಅದಾದಮೇಲೆ ನಮ್ಮ ಮನೆಗೆ ಬರ್ತೀನಿ. ಈಚೆಗಡೆ ಏನೋ ಹೊಸ ಹಂಪ್ಸ್ ಹಾಕ್ಬಿಟ್ಟಿದ್ದಾರೆ ಗೈಸ್. ಫೈನಲಿ ಮನೆಗೆ ಬಂದೆ ಗೈಸ್. ಬಟ್ ಮೈ ರೂಮ್ ಇಸ್ ಎ ಮೆಸ್. ಸ್ಟಿಲ್ ಆ ಮೆಸ್. ನನ್ನ ರೂಮು ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡ್ಕೋಬೇಕು. ಸೊ ಈ ವಿಡಿಯೋನ ನಾನು ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೊಂದು ಪುಟ್ಟು ಮಿನಿ ಬ್ಲಾಗ್ ಆಗಿತ್ತು ಅಷ್ಟೇ. ಸೊ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬಾಯ್.